ದೇವ್ರು ದೌಡ ಕರ್ಕೊಂಡ್ಬಿಟ್ರು ಅವ್ರಿಗೆ. ಅಪ್ಪು ಯಾವ ಸಿನಿಮಾ ನೋಡಿದ್ದೀರಾ ನೀವು? ನಮಸ್ಕಾರ, ನಾನು ಗೀತಾ ಬಿಆರ್. ನನ್ನ ಊರು ಬೆಳ್ಳೂರು, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಾನು ಅಪ್ಪು ಸರ್ ಅಭಿಮಾನಿ ಗೀತಾ ಬಿಆರ್. ಅವ್ರ ಬಗ್ಗೆ ಏನು ಹೇಳೋದು, ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲದು, ಆದರೂ ಹೇಳ್ತೀನಿ. ನಗುಮುಖದ ಒಡೆಯ, ಮಗು ಮನಸ್ಸಿನ ಮನ್ಮಥ, ಮೈಕಲ್ ಜಾಕ್ಸನ್, ವರ್ಲ್ಡ್ ಆಫ್ ಯೂತ್ ಐಕೋನ್, ರಾಜ್ಯವನ್ನೇ ಆಳ್ದೆ ರಾಜ್ಯನ ಗೆದ್ದಂತಹ ರಾಜಕುಮಾರ, 7 ಕೋಟಿ ಕನ್ನಡಿಗರ ಪರಮಾತ್ಮ, ನನ್ನ ಆರಾಧ್ಯ ದೈವ ಡಾಕ್ಟರ್ ಕರ್ನಾಟಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನಾನು ಅಪ್ಪಟ ಅಭಿಮಾನಿ ಗೀತಾ ಬಿಆರ್. ಎಲ್ಲ ಗುಣ ಸರ್ ಅವರಲ್ಲಿ. ಯಾವುದು ಒಳ್ಳೆತನ ಡಿಕ್ಷನರಿಲಿ ಹುಡುಕಿದ್ರೂ ಸಿಗಲ್ಲ ಅಂಥ ವ್ಯಕ್ತಿ. ನಮ್ಮನ್ನು ಆಗಲಿ 4 ವರ್ಷ ಆಯಿತು, ಆದರೂ ಕನ್ನಡಿಗರ ಮನಸ್ಸಲ್ಲಿ ಅವರು ಅಜರಾಮರವಾಗಿ ಕೂತಿದ್ದಾರೆ. ಮನೆಗಳಲ್ಲಿ ಮನಸ್ಸಲ್ಲಿ ಫೋಟೋ ಇಟ್ಟು ಪೂಜೆ ನಾವು ನಮ್ಮ ತಂದೆ ತಾಯಿಗೆ ಮಾಡ್ತೀವೋ ಇಲ್ಲ ನಾವು ಪ್ರೀತಿಪಟ್ಟು ಹೋಗೋ ದೇವಸ್ಥಾನಗಳಲ್ಲಿ ದೇವ್ರುಗಳಿಗೆ ಮಾಡ್ತೀವೋ ಗೊತ್ತಿಲ್ಲ. ಹಾಲು ಕುಡಿಯೋ ಮಗುವಿಂದ ವಯಸ್ಸಾಗಿರೋ ಅಣ್ಣನ ಮುದುಕಿವರೆಗೂ ಅಪ್ಪು ಸರ್ನ ಇಷ್ಟಪಡ್ತೀವಿ. ಏಕೆಂದರೆ ಅವರು ಅಂಥ ಸರಳತೆ, ಮಗು ಮನಸ್ಸಿನ ಮನ್ಮಥ, ತುಂಬ ಒಳ್ಳೆ ವ್ಯಕ್ತಿ ಅಂಥವ್ರು ಹೆಸರು ಮಾಡಿದ್ದಾರೆ. ಅದು ಮರ್ಯಾದೆ ಪ್ರೀತಿ ಅನ್ನೋದು ಹೇಳಿ ಕೇಳಿ ಪಡಿಬಾರ್ದು ಸರ್. ಅದು ತಾನಾಗಿ ಹುಟ್ಟಬೇಕು ಅಂತಾರಲ್ಲ, ಹಂಗೆ ಮಗು ಆಗ್ತಾನೆ ಹುಟ್ಟಿರೋ ಮಗುಗೂ ಗೊತ್ತಾಗುತ್ತೋ ಏನೋ ಅಪ್ಪು ಸರ್ ಏನಂದರೆ ಅವ್ರು ಇಷ್ಟಪಡಬೇಕು ಬೇಡವಾ ಅಂತ. ಅದು ಆ ಥರ ದೇವರು ಸೃಷ್ಟಿ ಮಾಡಿ ಹೋಗ್ಬಿಟ್ಟಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ. ಕರ್ನಾಟಕ ರತ್ನನನ್ನು ಇಷ್ಟು ಬೇಗ ಅವರು ಕರ್ಕೋಬಾರ್ದಾಗಿತ್ತು ಅಂತ ಅನಿಸ್ತಾ ಇದೆ. ಆದರೂ ಪರವಾಗಿಲ್ಲ ಸರ್, ಅವರು ನಮ್ಮ ಜೊತೆ ಇದ್ದಾರೆ, ಅಜರಾಮವಾಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರು ಯಾವತ್ತೂ ಸಾಯಲ್ಲ, ನಮ್ಮೊಳಗಿದ್ದಾರೆ. ನಾನಂತೂ ಅಪ್ಪು ಸರ್ ಅಭಿಮಾನಿ. ನನ್ನ ಸಾಯೋವರೆಗೂ ನನ್ನ ಮುಂದಿನ ಜನ್ಮ ಅಂತ ಇದ್ದರೆ ಅಪ್ಪು ಸರ್ ಅಭಿಮಾನಿಯಾಗಿ ಸಾಯ್ತೀನಿ, ಅಪ್ಪು ಸರ್ ಅಭಿಮಾನಿಯಾಗಿ ಬದುಕ್ತೀನಿ. ಅವರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜೈ ಅಪ್ಪು ಬಾಸ್, 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 ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ನಿನ್ನ ಮಗವು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನಮ್ಮ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ, ಬಾನದಾರಿಯಲ್ಲಿ ಶೂನ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನಮ್ಮ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಜೈ ಅಪ್ಪು ಬಾಸ್. ಪ್ರೈಸ್ ಲಾರ್ಡ್. ನನ್ನ ಹೆಸರು ಹರೀಶ್ ಕುಮಾರ್ ಎಂಬ ಅಂತ, ಆತ್ಮನೇಸರ್ ಮಿನಿಸ್ಟ್ರಿ ಕರ್ನಾಟಕ ಆತ್ಮಪ್ರಿಯ ಪ್ರಾರ್ಥನೆಯ ಚರ್ಚಿಂದ ಬಂದಿದ್ದೀನಿ. ನಾನು ಅಪ್ಪು ಸರ್ ಬೆಳಿಗ್ಗೆನೇ ಎದ್ದು 5 ಗಂಟೆಗೆ ಎದ್ದು ಇಲ್ಲಿ ಯಾವುದೇ ಥರ ಅಹಿತಕರ ಘಟನೆ ನಡೀಬಾರ್ದು, ಯಾವುದೇ ಅಭಿಮಾನಿಗೆ ತೊಂದರೆ ಆಗಬಾರ್ದು ಅಂತ ಪ್ರೇಯರ್ ಮಾಡಿದೆ. ಇಲ್ಲಿ ಬಂದಿದ್ದಕ್ಕೆ ದೇವ್ರ ಕೃಪೆಯಿಂದ ಇಲ್ಲಿ ಬಂದಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅಂತ ಎಲ್ಲಿವರೆಗೂ ಇರುತ್ತೋ, ಕರ್ನಾಟಕದ ಹೆಸರಲ್ಲಿ ಎಲ್ಲಿರುತ್ತೋ ಅಲ್ಲಿವರೆಗೂ ನಮ್ಮ ರಾಜ್ಕುಮಾರ್ ಹೆಸರಾಗಲಿ, ನಮ್ಮ ಪುನೀತ್ ಅಣ್ಣನ ಹೆಸರಾಗಲಿ, ನಮ್ಮ ಶಿವರಾಜ್ಕುಮಾರ್ ಹೆಸರಾಗಲಿ, ರಾಘವೇಂದ್ರ ರಾಜ್ಕುಮಾರ್ ಹೆಸರಾಗಲಿ ಅವ್ರಲ್ಲಿವರೆಗೂ ಅಜರಾಮಾಗಿರುತ್ತೆ. ಯಾಕಂದರೆ ಅವ್ರ ಹಸುವಿನ ಬೆಲೆ ನನಗೆ ಇವತ್ತು ಬಂದೇ ಹಂಗೆ ಹೊಟ್ಟೆ ಹಸ್ತಿತ್ತು ಅಂದರೆ ಇಲ್ಲಿ ಈಚೆ ಕಡೆ ಊಟ ಕೊಡ್ತಾಯಿದ್ರು, ಅನ್ನ ತಿಂದಿರಿ, ಇಲ್ಲಿ ಕರ್ನಾಟಕದಲ್ಲಿ ಅನ್ನ ತಿಂತಾ ಇದ್ದೀನಿ, ನೀರು ಕುಡಿತಾ ಇದ್ದೀನಿ, ಕೃತಜ್ಞತೆಯಿಂದ ಬಂದಿದ್ದೀನಿ. ನಾನು ಈ ಸಾಯೋವರೆಗೂ ನಾನು ಒಬ್ಬ ಯೇಸು ಸ್ವಾಮಿ ಸೇವಕನಾಗಿ, ದೇವ್ರ ಸೇವಕನಾಗಿ ಆರಿಸ್ಕೊಂಡು ಸೇವೆ ಮಾಡ್ತಾಯಿದ್ದೀನಿ. ಆದರೆ ಇಲ್ಲಿ ಅಪ್ಪು ಸಹ ಪೇಪರಲ್ಲಿ ನೋಡಿ ಇವತ್ತು ತೀರೋಗಿ 4 ವರ್ಷ ಆಯಿತು ಅಂತ ಬಂದು ತಿಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ತುಂಬ ಕ್ರೌಡ್ ಇತ್ತು, ತುಂಬ ಇದಾಯಿತು. ನಾನು ವೆಯ್ಟ್ ಮಾಡಿಬಿಟ್ಟು ಇವಾಗೆಲ್ಲ ದರ್ಶನ ಪಡೆಗೆ ಒಳಗಡೆ ಹೋಗಿ ಒಂದು 20 ಸೆಕೆಂಡು ಅಟ್ಲೀಸ್ಟ್ ಒಂದು 2 ಸೆಕೆಂಡ್, ಒಂದು 20-30 ಸೆಕೆಂಡ್ ಆದರೂ ಪ್ರೇಯರ್ ಮಾಡಿಬಿಟ್ಟು ಇಲ್ಲಿ ಯಾವುದೇ ಥರ ಎಷ್ಟೇ ಜನ ಇಲ್ಲಿಂದ ಕರ್ನಾಟಕದಾದ್ಯಂತ ಅಲ್ಲದೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಯಾವುದೇ ಜನಕ್ಕೆ ತೊಂದರೆ ಆಗದಂಗೆ ಅವ್ರ ವಸತಿ ಆಗಿರ್ಬೋದು, ಅವ್ರ ನೀರಿನ ಸೌಕರ್ಯ ಆಗಿರ್ಬೋದು, ಅವ್ರ ಊಟದ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ಥರ ತೊಂದರೆ ಆಗದೆ ಬಂದವರು ಕ್ಷೇಮವಾಗಿ ಅವ್ರ ಊರುಗಳಿಗೆ ಅವ್ರ ಮನೆಗಳಿಗೆ ತಲುಪಲಿ ಅಂತ ನಾನು ಯೇಸು ಸ್ವಾಮಿಲಿ ಪ್ರಾರ್ಥಿಸ್ತೇನೆ. ಒಂದೇ ಪ್ರೇಯರ್ ಮಾಡ್ತೀನಿ. ಗುರುಗಳೇ, ನಾನು KR ನಗರ ತಾಲೂಕು ಮಿರ್ಲೆ ಗ್ರಾಮದಿಂದ ಬಂದಿದ್ದೀನಿ ಅಪ್ಪು ನೋಡೋಕ್ಕೆ ಅಂತ. ಅಂದರೆ ನನ್ನ ಪ್ರಿಯ ಅಂದರೆ ಅವ್ರ ತಂದೆಯವರು ಅಪ್ಪಾಜಿ ಪ್ರಿಯ ನನಗೆ, ರಾಜ್ಕುಮಾರ್ ಪ್ರಿಯ ಅವರು. ಆದ್ದರಿಂದ ಆದರೂ ಅಪ್ಪು ಇರೋ ಗಂಟ ಏನೂ ತೋರಿಸಿಲ್ಲ. ಸತ್ತ ಮೇಲೆಲ್ಲ ಗೊತ್ತಾಯಿತು ಏನೇನು ಮಾಡ್ತಾವ್ರೆ, ಏನು ಮಾಡಿದ್ರು, ಏನು ಮಾಡೋರೆ ಅಂತ. ಎಷ್ಟೆಷ್ಟು ರೆಕಾರ್ಡ್ ಆಡಿದ್ರು ಅವೆಲ್ಲ ಪೂರ್ಣ ಯಾವ್ಯಾವ ಆಶ್ರಮಕ್ಕೆ ಹೋಗೋದೆ, ಯಾವ್ಯಾವ್ದಕ್ಕೆಲ್ಲ ಹೋಗೋದೆ ಅಂತ ಅದು ಆಮೇಲೆ ಗೊತ್ತಾಯಿತು. ಅದರಿಂದ ನಾನು ಅವ್ರ ಅಭಿಮಾನಿ ಬಂದಿದ್ದೀನಿ, ನೋಡ್ಕೊಳ್ತಾರೆ. KR ನಗರ ತಾಲೂಕು ಮಿರ್ಲೆ ಗ್ರಾಮ, ನಂದು ಸಾಯಿರಾಮ ಮಿರ್ಲೆ. ಓಕೆ, ಅವ್ರದ್ದು ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ?
ತುಂಬ ಇಷ್ಟ ಅಂದರೆ ಅಪ್ಪು ಯಾವುದು ಬೊಂಬೆ ರಾಜ್ಕುಮಾರ್ ಬೊಂಬೆ ಹೇಳುತ್ತೈತೆ ಜೋರ ಹೇಳಿ ಈಗ ಹೇಳಕ್ಕಾಗೋದಿಲ್ಲ ದುಃಖ ನಮ್ಗೆ ಅದು ಮರೆಯೋಕ್ಕಾಗೋದಿಲ್ಲ ಅದೊಂದು ಪಿಕ್ಚರು ಇನ್ನಿ ಮರೆಯೋಕ್ಕಾಗೋದಿಲ್ಲ ಅಂದರೆ ಅವ್ರ ತಂದೆಯವ್ರು ಮಾಡೋರೆ ಅವ್ರ ತಂದೆಯವ್ರ ಜೊತೆಲಿ ಮಾಡೋರೆ ಭಕ್ತಪ್ರಲ ಅನ್ನೆಲ್ಲ ಮಾಡೋಲ್ಲ ಅದು ಚಿಕ್ಕ ವಯಸ್ಸಿಗೆ ಮಾಡೋಲ್ಲ ಅದು ಆಮೇಲೆ ಇನ್ನೊಂದು ದೊಡ್ಡದು ಡಬಲ್ ಆ್ಯಕ್ಟಿಂಗ್ ಮಾಡೋಲ್ಲ ಯಾವುದು ಅದು 2 ನಕ್ಷತ್ರ ಅವೆಲ್ಲ ಮರೆಯೋಕ್ಕೆ ಚಾನ್ಸೇ ಇಲ್ಲ ಅವು ಯಾರು ಈಗ ಮುಚ್ಕೊಂಡ್ರೆ ಹಂಗೆ ಕಾಣ್ತವೆ ಅದರಿಂದ ದಯವಿಟ್ಟು ಅಪ್ಪು ಸಾರ್ಗೆ ಅಪ್ಪು ಸಾರ್ಗೆ ಆಶತ್ತಲ್ಲಿ ಹೇಳ್ತೀನಿ ನಮ್ಮ ತಾಯಿ ತೀರೋಡು 4 ತಿಂಗಳಾಯಿತು. ನಾನು ಎಲ್ಲ ಸಿನಿಮಾನ ನೋಡಬೇಕಾದ್ರೆ ನಾನೊಬ್ಬ ಬ್ಲ್ಯಾಕ್ ಕಾರ. ನಾನು ಬ್ಲ್ಯಾಕ್ ಮಾಡ್ಬೇಕಾದ್ರೆ ನಾನು ಮಾಡ್ಬೇಕಾದ್ರೆ ಗುರುಳೆ ನಮ್ಮ ತಾಯಿ ಶಿವಗಿರಿ ಮತ್ತೆ ನಾನು ಮಾಡಬೇಕಾದ್ರೆ ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ. ನಾನು ಬ್ಲ್ಯಾಕ್ ಮಾಡ್ತಿದ್ದೆ. ನಮ್ಮ ಅಪ್ಪು ಸಾರ್ ಪಿಕ್ಚರ್ ಬಂದಾಗೆಲ್ಲ ನಾನು ಬ್ಲ್ಯಾಕ್ ಮಾಡ್ತಾಯಿದ್ದೆ. ನಾನು ಒಂದು ಸಲ ಟಿಕೆಟ್ ತಗೊಂಡ್ರೆ 20,000 30,000 ಮಾಡೋಣ. ಪಿಕ್ಚರ್ ಬಂದು ನಂಗೆ ಭಾಳ ಖುಷಿಯಾಗೋದು. ನಾನು ಕಬಾಬ್ ಅಂಗಡಿ ಲಾಕಿ ಲೂನ್ಕಾಯಿ ಮೊಟ್ಟೆ ಮುಂಡ ಆಮ್ಲೆಟ್ ಎಗ್ ಬಜ್ಜಿ ಮಾಡಿದ್ದೀನಿ. ಅದಕ್ಕಿಂತ ಜೋರಾಗಿ ನಡೀತಾಯಿತ್ತು ನಾನು ಬ್ಲ್ಯಾಕ್ ಮಾಡ್ಬೇಕಾದ್ರೆ. ನಿಜಾನುಗಳು ನಾನು ಇಸ್ಬಿಟ್ಟಾಡೆಲ್ಲ ಕಳ್ಕೊಂಡ ಮೇಲೆ ಗೊತ್ತಾಯಿತು ಈ ದುಡ್ಡಿನ ಮೇಲೆ ಏನು ಅಂತ. ನಮ್ಮ ಅಪ್ಪನ ಮೇಲೆ ಗೊತ್ತಾಯಿತು. ಆಮೇಲೆ ನಮ್ಮ ಸರಸ್ವತಿ ಥಿಯೇಟ್ರ್ ಬೇರೆ ಹೊಡೆದಾಕ್ಬಿಟ್ರು, ಕೊರೋನಾ ಬಂತು ಅಂತ. ಈಗ ಅದನ್ನು ಮೈಸೂರು ಹೊಡೆದಾಕ್ಬಿಟ್ರು. ಈಗ ಮತ್ತು ಥಿಯೇಟ್ರ್ ಇದ್ದಾಗ ಇವಾಗ ಅನಿಸುತ್ತೆ ಅಯ್ಯೋ ನಮ್ಮ ಥಿಯೇಟ್ರ್ ಇತ್ತು, ನಮ್ಮ ಅಪ್ಪ ಇದ್ದಾಗ ನಾನು ಕಾಸು ಮಾಡ್ತಾಯಿದ್ದೆ, ನಮ್ಮ ಅಪ್ಪನೇ ಬಿಟ್ರಲ್ಲ. ಅವ್ರಿಗಿಂತ ನಾವು ಹೋಗಿದಷ್ಟು ನಮ್ಮ ಹೀರೋ ಕನ್ನಡದ 2 ಮುತ್ತು ಕೊಟ್ಟರು. ನಮ್ಗೆ ಅದಕ್ಕಿಂತ ದೊಡ್ಡದು ಬೇರೆ ಏನಾಗ್ಬಿಡೆ. ಆ ದೇವ್ರು ನನ್ನನ್ನು ಕರ್ಕೊಂಡು ಅವ್ರಿಟ್ಟಿದ್ದಾರೆ. ನಾನೇನು ಪ್ರಯೋಜನ ಇಲ್ಲ. ಅವ್ರಿದ್ದಿದೆ ಇನ್ನು ಏನೇನೋ ಕೆಲಸಗಳು ಮಾಡಿ ದೊಡ್ಡ ಕೆಲಸ ಮಾಡೋಕ್ಕೆಲ್ಲ ಮಾಡಿರೋದು ನೋಡಿ. ಅವತ್ತು ಸಿನಿಮಾ ಮಾಡಿದಾಗ ಅಷ್ಟೇ ಹಿಟ್ಟಾಗಿರೋದು. ಆಮೇಲೆ ಬ್ಲ್ಯಾಕು ಹಂಗೆ ನಡೀತಿದ್ದು. ನಾನು 20,000 ಇಲ್ಲದೆ ಮನೆಗೆ ಹೋಗ್ತಿರಲಿಲ್ಲ. ಇವತ್ತು 20 ರೂಪಾಯಿನೂ ಕಾಣಕ್ಕಾಗ್ತದೆ ವ್ಯಾಪಾರದಲ್ಲಿ. ಆ ಥರ ಅವ್ರಿಗೆ ನಾನು ತಾಯಿಸೋದಲ್ಲಿರ್ತೀನಿ. ಅವ್ರ ಜಾಗ ನಾನು ಹೋಗ್ಬೇಕಾದ್ರೆ ದೇವ್ರು ನನಗೆ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ. ಅಭಿಮಾನಿಯಾಗಿ ಹುಟ್ಟಿದ್ದೀನಿ. ನಮ್ಮ ತಂದೆಯವರು ರಾಜ್ಕುಮಾರ್ ಅಭಿಮಾನಿ. ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಬಂದಿದ್ದೀನಿ. ಭಕ್ತ ಪ್ರಹ್ಲಾದ, 2 ನಕ್ಷತ್ರ, ದೊಡ್ಡವರಾದ್ಮೇಲೆ ಅಪ್ಪು, ಅಭಿ, ಅಜಯ್, ವೀರ ಕನ್ನಡಿಗ, ಮೌರ್ಯ ಎಲ್ಲ ನೋಡ್ಕೊಂಬಂದಿದ್ದೀನಿ. ಬಟ್ ಅವ್ರ ದಾರಿಯಲ್ಲೇ ನಾನು ಹೋಗ್ತಾಯಿದ್ದೀನಿ. ಅವ್ರ ಥರ ನಾನು ದಾರಿ ಕೊಡಲಿ ಅಂತ ಖುಷಿಪಡ್ತೀನಿ. ನಾನು ರಾಜ್ಕುಮಾರ ನೋಡಿ ಒಳ್ಳೆಯ ವ್ಯಕ್ತಿತ್ವ ಕಲ್ತಿದ್ದೀನಿ. ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಕಲ್ತಿದ್ದೀನಿ. ಮುಂದಕ್ಕೆ ಅದೇ ಪುನೀತ್ ರಾಜ್ಕುಮಾರ್ ಥರ ನನಗೆ ದಾರಿ ತೋರಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ತೊಳಿ ಮಾತಾಡಿ. ನನ್ನ ಹೆಸರು ಉಲ್ಲಾಸ್ ಅಂತ ಮಳವಳ್ಳಿಯಿಂದ ಬಂದಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪು ಬಾಸ್ ಅಭಿಮಾನಿ. ಅವ್ರು ಮಾಡಿರೋ ಒಳ್ಳೆ ಕೆಲಸ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳಿದ್ದಾರೆ ಅಪ್ಪು ಬಾಸು. ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ, ಎಲ್ರಿಗೂ ಒಳ್ಳೇದು ಬಯಸಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದೇ ಮಾತನ್ನ ನಾವು ಎಲ್ಲರೂ ಪಾಲಿಸಬೇಕು. ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ. ಅಪ್ಪು ಬಾಸ್ ಮತ್ತೆ ಹುಟ್ಟಿ ಬರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ಅಷ್ಟೇ. ನಾವು ಬಿಡದಿಯಿಂದ ಬಿಡದಿಯಿಂದ ಬಂದಿದ್ವಿ. ಅವ್ರು ಹಂಗೆ ಮತ್ತೆ ಹುಟ್ಟಿ ಬರಲಿ ಅಂತ ಇಷ್ಟಪಡ್ತೀವಿ ಅಷ್ಟೇ. ನಮ್ಮಂಥ ಬಡವ್ರಿಗೆ ಅವ್ರು ಆಶ್ರಯ ಆಗಿದ್ದರು. ಅವ್ರು ಮತ್ತೆ ಹುಟ್ಟಿ ಬರಲಿ, ದೇವ್ರ ಹತ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಯಾಕೆ ದುಃಖ ಬರ್ತಾಯಿತ್ತು ತುಂಬ? ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ.